ನಮ್ಮ ಜೀವನದಲ್ಲಿ ಅಖಂಡ ದಕ್ಷಿಣ ಭಾರತದ ಸಾಮ್ರಾಟನಾಗಬೇಕು ಎಂಬ ಬಹುದೊಡ್ಡ ಕನಸು ಕಂಡಿದ್ದೆವು. ಆದರೆ ನಮ್ಮ ಕನಸು ನುಚ್ಚು ನೂರಾಗಿ ಹೋಯಿತು. ಮೈಸೂರು ಅರಸರು, ವೆಲ್ಲೂರು ರಾಜರು, ಮದುರೈ ಮಹಾ ಸಂಸ್ಥಾನದ ಮೇಲೆ ಹೂಡಿದ ಯುದ್ಧಗಳೆಲ್ಲವೂ ಸೋಲಿನ ಕಹಿಯಲ್ಲೇ ಮುಗಿದವು. ನಮ್ಮ ಮಂತ್ರಿಗಳು ಮೂರ್ಖರು, ಅಧಿಕಾರಿಗಳು ಅವಿವೇಕಿಗಳು, ಇನ್ನು ಸೈನಿಕರೋ ರಣಹೇಡಿಗಳು. ಯುದ್ಧ ಭೂಮಿಯಲ್ಲಿ ಎಂದೂ ಎದೆಯೊಡ್ಡಿ ಹೋರಾಡುವ ಕಿಚ್ಚನ್ನೇ ತೋರಲಿಲ್ಲ. ಸೋಲಿನಿಂದ ನನ್ನ ರಕ್ತ ಕುದಿಯುತ್ತಿದೆ. ಯುದ್ಧ ಮಾಡಬೇಕೆಂಬ ಹುಮ್ಮಸ್ಸಿನಲ್ಲಿ ಹೃದಯ ಚಡಪಡಿಸುತ್ತಿದೆ. ಆದರೆ ಎಲ್ಲವೂ ವ್ಯರ್ಥ ವ್ಯರ್ಥ. ಮಹಾರಾಜರು ಕ್ಷಮಿಸಬೇಕು. ಯುದ್ಧ ಮಾಡಲು ಹುಮ್ಮಸ್ಸಿದ್ದರೆ ಸಾಲದು, ತಕ್ಕಷ್ಟು ಸಿದ್ಧತೆಯೂ ಇರಬೇಕು. ಶತ್ರುಗಳು ನಮಗಿಂತ ಪ್ರಬಲವಾಗಿರುವಾಗ ಶಸ್ತ್ರಾಸ್ತ್ರಗಳ ಸಂಗ್ರಹವಿಲ್ಲದೆ, ಸಮಬಲದ ಸೈನಿಕರಿಲ್ಲದೆ ರಣರಂಗಕ್ಕೆ ಧುಮುಕಿದ್ದು ನಮಗೆ ಬಹಳ ದುಬಾರಿಯಾಯಿತು. ಸಾವಿರಾರು ಸೈನಿಕರು ಅಸುನೀಗಿದರು, ಹಲವರು ಗಾಯಗೊಂಡರು, ಉಳಿದವರು ಜೀವ ಉಳಿಸಿಕೊಳ್ಳಲು ರಣರಂಗದಿಂದ ಓಡಿ ಹೋದರು. ಹೇಡಿಗಳು, ರಣಹೇಡಿಗಳು ಅವರು ಓಡಿ ಹೋದದ್ದನ್ನು ನೆನೆಸಿಕೊಂಡರೆ ನನ್ನ ಮೈಯಲ್ಲಿ ಬೆಂಕಿ ಹಾಕಿದಂತಾಗುತ್ತದೆ. ಇಲ್ಲ ಪ್ರಭು, ಆಗ ಅವರಿಗೆ ಬೇರೆ ಆಯ್ಕೆಯೇ ಇರಲಿಲ್ಲ. ಶತ್ರುಗಳಿಗೆ ಸೆರೆ ಸಿಕ್ಕಿ ಪ್ರಾಣ ಕಳೆದುಕೊಳ್ಳುವುದಕ್ಕಿಂತ ಜೀವ ಉಳಿಸಿಕೊಳ್ಳುವುದು ಮುಖ್ಯವಲ್ಲವೇ? ನನಗೆ ಜೀವದ ಹಂಗನ್ನು ತೊರೆದು ಹೋರಾಡುವ ವೀರ ಸೇನಾನಿಗಳೇ ಬೇಕು ಹೊರತು ಹೇಡಿಗಳಂತೆ ಓಡಿ ಹೋಗುವವರಲ್ಲ. ನಾನು ಹೊಸ ಸೈನ್ಯವನ್ನು ಕಟ್ಟಬೇಕು. ದಕ್ಷಿಣವನ್ನೆಲ್ಲ ಗೆದ್ದು ವಶಪಡಿಸಿಕೊಂಡು ಸಾಮ್ರಾಟನಾಗಿ ಮೆರೆಯಬೇಕು. ಬೇಗನೆ ಹೊಸ ಸೈನ್ಯ ಕಟ್ಟಲು ಸಿದ್ಧತೆ ಮಾಡಿಕೊಳ್ಳಿ. ಪ್ರಭುಗಳು ಸದ್ಯದ ಪರಿಸ್ಥಿತಿಯಲ್ಲಿ ಯುದ್ಧದ ಉನ್ಮಾದದಿಂದ ವಿರಮಿಸುವುದು ಸೂಕ್ತ ಎಂದು ನನ್ನ ಅಭಿಪ್ರಾಯ. ಏಕೆಂದರೆ ನಾಡಿನಾದ್ಯಂತ ಭೀಕರ ಬರಗಾಲ ಎದುರಾಗಿದೆ. ನೆಲಕ್ಕೆ ಒಂದು ಹನಿ ಮಳೆ ಬಿದ್ದು 10 ವರ್ಷಗಳೇ ಉರುಳಿ ಹೋಗಿವೆ. ಅಂತರ್ಜಲ ಬತ್ತಿ ಹೋಗಿದೆ, ಕೆರೆ ಕಟ್ಟೆಗಳು ಒಣಗಿ ಹೋಗಿದೆ, ಜೀವ ನದಿಗಳು ನಿಟ್ಟುಸಿರು ಬಿಡುತ್ತಿವೆ. ಪ್ರಭು, ಜಾನುವಾರುಗಳು ಮೇವು ನೀರಿಲ್ಲದೆ ಸಾಯುತ್ತಿವೆ. ಬೆಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ರಾಜ್ಯದ ಬೊಕ್ಕಸ ಬರಿದಾಗುತ್ತಾ ಬಂದಿದೆ ಪ್ರಭು. ಇಂತಹ ಸಂಕಷ್ಟದ ಕಾಲದಲ್ಲಿ ಯುದ್ಧವೆಂದರೆ ಗೆಲುವಿರಲಿ, ಸೈನಿಕರು ಬದುಕಿ ಉಳಿಯುವುದೇ ಕಷ್ಟವಾಗುತ್ತದೆ. ಸಾಕು ಮಾಡಿ ನಿಮ್ಮ ಪ್ರಲಾಪ. ಹೇಡಿಗಳಂತೆ ಮಾತಾಡಬೇಡಿ. ಸೋತ ಅವಮಾನದ ನೋವೇನೆಂದು ಆಳುವ ಅರಸನಿಗಲ್ಲದೆ ಸಂಬಳ ಎಣಿಸುವ ಮಂತ್ರಿಗಳಿಗೆ ಅರ್ಥವಾಗುವುದಿಲ್ಲ. ಬೊಕ್ಕಸ ಬರಿದಾದರೆ ತೆರಿಗೆಯನ್ನು ದುಪ್ಪಟ್ಟು ಮಾಡಿ. ಮಹಾಪ್ರಭು, ಕನಿಷ್ಠ ತೆರಿಗೆ ಕೊಡಲು ಶಕ್ತಿ ಇಲ್ಲದವರ ಬಳಿ ದುಪ್ಪಟ್ಟು ತೆರಿಗೆ ಹೇಗೆ ತೆಗೆದುಕೊಳ್ಳುವುದು? ಭಂಡಾರದಲ್ಲಿ ಧನವಿಲ್ಲವೆಂದರೆ ಬಲವಂತವಾಗಿ ಆದರೂ ಸರಿ ವಸೂಲಿ ಮಾಡಲೇಬೇಕು. ಒಪ್ಪುವವರ ಬಳಿ ವಸೂಲಿ ಮಾಡಿ, ಒಪ್ಪದವರಿಗೆ ಚಡಿಯೇಟು ಕೊಡಿ ಅಥವಾ ಸೆರೆಮನೆಗೆ ತಳ್ಳಿ. ಆಗ ಹೆದರಿಕೊಂಡು ಅವರಾಗಿಯೇ ಕೊಡುತ್ತಾರೆ. ಕಟ್ಟುನಿಟ್ಟಾಗಿ ಇದನ್ನು ಜಾರಿಗೆ ತನ್ನಿ. ಬೊಕ್ಕಸ ತುಂಬಲೇಬೇಕು, ಯುದ್ಧಕ್ಕೆ ಸಿದ್ಧತೆ ಆಗಲೇಬೇಕು. ಇದು ರಾಜಾಜ್ಞೆ. ಸರಿ, ನಾವಿನ್ನು ಹೊರಡ್ತೀವಿ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ನೀನು ದೊಡ್ಡವನು, ಇವರಿಬ್ಬರನ್ನ ಚೆನ್ನಾಗಿ ನೋಡ್ಕೋಬೇಕು, ಆಯ್ತಾ? ಹಾಗೆ ಆಗ್ಲಿಮ್ಮ. ಅತ್ತೆ, ಮತ್ತೆ ಯಾವಾಗ ಬರ್ತೀರಾ? ನೀನು ಹುಟ್ಟುಹಬ್ಬಕ್ಕೆ ಇಷ್ಟವಾದ ತಿಂಡಿಗಳನ್ನ ಮಾಡ್ಕೊಂಡು ಬರ್ತೀವಿ, ಆಯ್ತಾ? ನಿನಗೇನೇ ತೊಂದರೆ ಆದರೂ ಮುಚ್ಚಿಟ್ಕೋಬೇಡ, ಅಣ್ಣಂದ್ರ ಹತ್ರ ಹೇಳ್ಕೋಬೇಕು, ಗೊತ್ತಾಯ್ತಾ? ಚಿಕ್ಕ ವಯಸ್ಸಿನಿಂದ ನೀನು ಎತ್ತಾಡ್ಸಿರೋ
ಪದ್ಮಾವತಿ ಇದ್ದಾರೆ, ಶ್ರೀನಿವಾಸಾಚಾರ್ಯರು ಇದ್ದಾರೆ. ಅವ್ರ ಹತ್ರ ಹೇಳ್ಕೊ ಆಯ್ತಾ. ಅವ್ರು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ನೀವೇನು ಚಿಂತೆ ಮಾಡಬೇಡಿ ಅಮ್ಮ, ನಿಶ್ಚಿಂತೆಯಿಂದ ಹೋಗಿ ಬನ್ನಿ. ನಾವು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತೀವಿ. ಶ್ರೀನಿವಾಸಾಚಾರ್ಯರೇ, ಭೋಗೇಂದ್ರಾಚಾರ್ಯರೇ, ಪ್ರಣಾಮಗಳು ಗುರುಗಳು. ಕ್ಷಮಿಸಿ, ತಾವು ಏಕಾಂತದಲ್ಲಿದ್ರಿ, ಹಾಗಾಗಿ ನಾವೆಲ್ಲ ಹೊರಗಿದ್ವಿ. ಏನಾಯಿತು ಗುರುಗಳೇ? ಸಂತೋಷ, ಪರಮ ಸಂತೋಷವಾಯಿತು ಶ್ರೀನಿವಾಸಾಚಾರ್ಯರೇ. ಗುರುಗಳ ಅಗಲಿಕೆಯಿಂದ ಖಿನ್ನತೆಗೊಳಗಾಗಿದ್ದ ಮನಸ್ಸಿಗೆ ಉಲ್ಲಾಸಗೊಳಿಸುವ ವಿಚಾರವೊಂದು ಗೋಚರಿಸಿದೆ. ಅಯ್ಯೋ ಗೋವಿಂದ, ಇವರು ಹೀಗೆ ಗುರುಗಳ ನೆನಪಲ್ಲಿ ಕೊರಗ್ತಾ ಕೂತ್ರೆ ಮಠದ ಆಡಳಿತನ ಸುಲಭವಾಗಿ ಆಕ್ರಮಿಸ್ಬೋದು ಅಂದ್ಕೊಂಡಿದ್ದೆ. ಈಗ ಅದಕ್ಕೂ ಕಲಿಬಿತ್ತ. ಏನು ವಿಷಯ ಗುರುಗಳೇ? ಶ್ರೀ ಶ್ರೀ ಯಾದವೇಂದ್ರರು ಬರುತ್ತಿದ್ದಾರೆ. ಹೌದಾ ಗುರುಗಳೇ? ಯಾದವೇಂದ್ರರು ಬರ್ತಾ ಇದ್ದಾರಾ? ಎಲ್ಲಿದ್ದಾರೆ? ಯಾವಾಗ ಬರ್ತಾರೆ? ಇದೇನಿದು ಆಚಾರ್ಯರೇ, ಅವರ ಆಗಮನ ನಮಗಿಂತ ಹೆಚ್ಚಿಗೆ ಸಂಭ್ರಮ ನಿಮಗೆ ತಂದಂತಿದೆ. ಹೌದು. ಅಲ್ಲ ಅಲ್ಲ, ಅದು ಅದು ಇರಲಿ ಬಿಡಿ. ಅವರ ಮೇಲೆ ನಿಮಗದೆಷ್ಟು ವಿಶೇಷವಾದ ಪ್ರೀತಿ ಇದೆ ಎಂಬುದು ನಮಗೆ ತಿಳಿದ ವಿಷಯವೇ. ನಮಗಿಂತಲೂ ಹಿರಿಯರು, ಸಾತ್ವಿಕರು, ಜ್ಞಾನಿಗಳವರು. ಅವರ ಆಗಮನದಿಂದ ನಮಗೆ ಆನೆ ಬಲ ಬಂದಂತಾಗಿದೆ. ನಾಳೆ ಬರುತ್ತಿದ್ದಾರೆ. ಅವರನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಬೇಕು. ಅವರ ವಾಸಕ್ಕೆ ಸೂಕ್ತ ವ್ಯವಸ್ಥೆಯಾಗಬೇಕು. ಅವರಿಗೆ ಯಾವ ಕುಂದುಕೊರತೆಗಳೂ ಆಗಬಾರದು. ಹಾಗೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ನಿಮ್ಮದೇ. ಆಗ್ಲಿ ಗುರುಗಳೇ, ಈಗಲೇ ಹೋಗಿ ಹೂವು, ಹಣ್ಣು, ಹಾರ, ತುರಾಯಿ ಎಲ್ಲ ಸಿದ್ಧತೆ ಮಾಡ್ಕೋತೀವಿ. ಬನ್ನಿ ಗೋವಿಂದಗಳ. ಶ್ರೀನಿವಾಸಾಚಾರ್ಯರೇ, ನಾವು ಕೆಲ ಹೊತ್ತು ವಿಶ್ರಮಿಸುತ್ತೇವೆ. ಸರಿ ಗುರುಗಳೇ.